ಸುಮಾರು 4 ಶತಮಾನಗಳ ಸುದೀರ್ಘ ಇತಿಹಾಸ ಹೊಂದಿರುವ ದೊಡ್ಡಬಳ್ಳಾಪುರ ಕರಗ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯ ರಾತ್ರಿ ನಡೆಯುತ್ತದೆ. ಒಂದು ವರ್ಷ ಸಪ್ತಮಾತೃಕೆ ಮಾರಿಯಮ್ಮ ದೇವಿ ಕರಗ ನಡೆದರೆ ಮತ್ತೊಂದು ವರ್ಷ ಧರ್ಮರಾಯ ಸ್ವಾಮಿ ದ್ರೌಪದಾದೇವಿ ಕರಗ ನಡೆಯುವುದು ಇಲ್ಲಿನ ವಿಶೇಷವಾಗಿದೆ. ಕರಗ ಹೊತ್ತಿದ್ದ ಪೂಜಾರಿ ಗಗನಾರಿ ಮಠದಲ್ಲಿ ನಡೆದ ಧಾರ್ಮಿಕ ಕಾರ್ಯಗಳ ನಂತರ ಮಲ್ಲಿಗೆ ಹೂವು ಮತ್ತು ಸರ್ವಾಭರಣಗಳಿಂದ ಅಲಂಕೃತವಾದ ಕರಗವನ್ನ ಹೊತ್ತು ಆಕರ್ಷಕ ನೃತ್ಯದೊಂದಿಗೆ ಸಂಚರಿಸಿದ್ರ. ಕರಗದ ಹಿಂದೆ ಮುಂದೆ ಗಣಾಚಾರಿಗಳು, ವೀರಕುಮಾರರು, ಪೂಜಾರಿಗಳು ಗೋವಿಂದ ಗೋವಿಂದ ಎನ್ನುತ್ತಾ ಶ್ರೀಮಾತೆಯ ಉತ್ಸವದಲ್ಲಿ ಪಾಲ್ಗೊಂಡಿದ್ರ. ದೇವಾಲಯದ ಮುಂದೆ ವೀರಕುಮಾರರಿಂದ ಅಲಗು ಸೇವೆ, ಕತ್ತಿ ಸೇವೆ ನಡೆದದ್ದು ರೋಮಾಂಚನಕಾರಿಯಾಗಿತ್ತ. ದೇವಾಲಯದಿಂದ ನೇರವಾಗಿ ಕೊಂಗಾಡಿಯಪ್ಪ ಕೇಂದ್ರ ಬಸ್ ನಿಲ್ದಾಣ, ನೆಲದಾಂಜನೇಯ ದೇವಾಲಯ, 7 ಸುತ್ತಿನ ಕೋಟೆ, ಟ್ಯಾಂಕ್ ರಸ್ತೆ, ಸಪ್ತಮಾತೃಕೆ ಮಾರಿಯಮ್ಮ ದೇವಾಲಯ, ರಂಗಪ್ಪ ವೃತ್ತ, ಖಾಸ್ ಬಾಗ್, ತೇರಿನ ಬೀದಿ ಮುಖಾಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ. ವಿವಿಧೆಡೆ ಆಕರ್ಷಕ ನೃತ್ಯ ಪ್ರದರ್ಶನ ನೀಡಿ ನೆರೆದಿದ್ದ ಸಾವಿರಾರು ಜನರ ಭಕ್ತಿ ಪರವಶತೆಗೆ ಕಾರಣವಾಯಿತ. ಹಲವಾರು ದೇವತೆಗಳ ಉತ್ಸವಗಳು ಈ ಸ್ಥಳಕ್ಕೆ ಬಂದು ಸೇರಿದ್ದು ಕರಗ ನೃತ್ಯ ವಿಶೇಷ ರಂಗು ಪಡೆದಿತ್ತ. ದೊಡ್ಡಬಳ್ಳಾಪುರ ನಗರದ ಬೀದಿಗಳಲ್ಲಿ ರಾಜಗಾಂಭೀರ್ಯದಿಂದ ಸಾಗಿ ಬಂದ ಕರಗ ಶುಕ್ರವಾರ ಬೆಳಗ್ಗೆವರೆಗೂ ವಿವಿಧ ಪ್ರದೇಶಗಳಲ್ಲಿ ಸಂಚರಿಸಿದ್ದು ವಿಶೇಷವಾಗಿತ್ತ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.